ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವಿಶೇಷವಾಗಿ ದೇವಾಲಯಗಳಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಕ್ತಾದಿಗಳು ತೊಡಗಿಕೊಂಡಿದ್ದಾರೆ. ಮಾತ್ರವಲ್ಲ, ಮನೆಗಳಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳಲ್ಲಿ ಜನಸಾಮಾನ್ಯರು ತೊಡಗಿಕೊಂಡಿದ್ದಾರೆ. ಸುಖ, ಸಮೃದ್ಧಿ, ಸಂಪತ್ತು, ಆರೋಗ್ಯ, ಐಶ್ವರ್ಯ ದೊರಕಲೆಂದು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ನೋಡಿ, ಲಕ್ಷ್ಮಿ ಅಂದ ಸಂದರ್ಭದಲ್ಲಿ ಆದಿಲಕ್ಷ್ಮಿಯ ರೂಪವನ್ನು ನೋಡಬಹುದು, ಧನಲಕ್ಷ್ಮಿಯನ್ನು ಕಂಡುಕೊಳ್ಳಬಹುದು, ಧಾನ್ಯಲಕ್ಷ್ಮಿ ಅಂತ ಆರಾಧಿಸ್ತೇವೆ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ. ಈ ಎಲ್ಲ ಲಕ್ಷ್ಮಿಯರ ಪ್ರತೀಕವೇ ವರಮಹಾಲಕ್ಷ್ಮಿ. ಆ ವರವನ್ನು ಕರುಣಿಸು ತಾಯಿ ಅಂತ ಹೇಳಿ ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲೂ ಕೂಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಭವ್ಯ ಭಕ್ತಾದಿಗಳ ಜೊತೆ ಮನೆಯಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಿಸಿದ್ದಾರೆ, ಪೂಜಾ ಕೈಂಕರ್ಯಗಳಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳ ನಡುವೆ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಒಂದು ಕಡೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಿದರೆ, ಮತ್ತೊಂದು ಕಡೆ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳಷ್ಟು ಸಂಭ್ರಮದಿಂದ ಮನೆಯಲ್ಲೇ ವರಮಹಾಲಕ್ಷ್ಮಿಯನ್ನು ಇಟ್ಟು ಒಂದು ಪೂಜೆ ಮಾಡ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೊ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಕುಟುಂಬಸ್ಥರು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಸೊ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಕೂಡ ಮನೆಯಲ್ಲೇ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಕೂಡ ನೆರವೇರಿಸ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಕುಟುಂಬಸ್ಥರು ಸೇರಿಕೊಂಡು ದೇವಿಗೆ ಒಂದು ಅಲಂಕಾರ ಮಾಡುವ ಮೂಲಕ ಪ್ರಾರ್ಥನೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಸೊ ಈಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಯಲ್ಲೇ ಲಕ್ಷ್ಮಿಯನ್ನ ಬಹಳಷ್ಟು ಒಂದು ಏನು ದೇವಸ್ಥಾನದಲ್ಲಿ ಯಾವ ರೀತಿ ದೇವಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸ್ತಾರೋ ಅದೇ ರೀತಿ ಲಕ್ಷ್ಮಿಗೆ ವಿಶೇಷವಾದ ಅಲಂಕಾರವನ್ನ ಇಟ್ಟು ಮನೆಯಲ್ಲಿ ಕುಟುಂಬಸ್ಥರೊಂದು ಪೂಜೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇದು ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ವಿಶೇಷ ದಿನ, ಸಂಪತ್ತು ಸಮೃದ್ಧಿಯ ದೇವತೆ ಅಂತಾನೆ ಹೇಳ್ಬೋದು. ಸೊ ಭಕ್ತರಿಗೆ ಅದೃಷ್ಟವನ್ನ ದಯಪಾಲಿಸಿ ಅಂತ ಪ್ರಾರ್ಥಿಸುವ ದಿನ. ಪ್ರಮುಖವಾಗಿ ನಗರದ ಬಹುತೇಕ ಕಡೆ, ನಗರದಲ್ಲಿ ಮಾತ್ರವಲ್ಲ ರಾಜ್ಯದ ಬಹುತೇಕ ಕಡೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳಷ್ಟು ಸಂಭ್ರಮದಿಂದ ಆಚರಣೆಯನ್ನ ಕೂಡ ಮಾಡ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಸೊ ಇದೊಂದು ಮನೆಯಲ್ಲಿ ವಿಶೇಷವಾಗಿ ದೇವರಿಗೆ ಅಲಂಕಾರ ಮಾಡುವ ಮೂಲಕ, ಹಾಗೇನೆ ದೇವರಿಗೆ ವಿಶೇಷವಾದ ಸಿಹಿ ತಿನಿಸುಗಳು, ಒಬ್ಬಟ್ಟಾಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಸೊ ಹೀಗೆ ಬಹುತೇಕವಾಗಿ ಸಿಹಿ ತಿಂಡಿಗಳನ್ನ ಇಟ್ಟು ತದನಂತರ ಫ್ಯಾಮಿಲಿಯವರೊಂದು ಪೂಜೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಮಾತ್ರವಲ್ಲ, ಪ್ರಮುಖವಾಗಿ ಹಿಂದೂ ಯಾರೆಲ್ಲ ಇದ್ದಾರೆ, ಸೊ ಬಹುತೇಕರು ಕೂಡ ಮನೆಯಲ್ಲಿ ದೇವರನ್ನ ಇಟ್ಟು ಪೂಜೆಯನ್ನು ಕೂಡ ಆರಾಧನೆ ಮಾಡ್ತಾರೆ. ಸೊ ಬನ್ನಿ ಇಲ್ಲಿಯವರನ್ನ ಮಾತಾಡಿಸ್ತೀನಿ, ಏನೆಲ್ಲ ಅಂದ್ರೆ ಹೇಗೆಲ್ಲ ಇವರು ತಯಾರಿಯನ್ನ ಮಾಡಿದ್ರು ಅಂತ. ಸೊ ಹೆಂಗಳೆಯರೇ ಇದರಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನ ಕೂಡ ವಹಿಸ್ತಾರೆ. ಅಮ್ಮ, ಹೇಗೆ ಇಷ್ಟೆಲ್ಲ ತಯಾರಿಯನ್ನ ಮಾಡಿದ್ದಾರೆ? ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬಹಳಷ್ಟು ಜನ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾರೆ. ಸೊ ನೀವು ಕೂಡ ತಯಾರಿಯನ್ನ ಮಾಡಿದ್ದೀರಿ. ಯಾಕಂದ್ರೆ ಇದೊಂದು ಅಷ್ಟೊಂದು ಈಸಿ ಅಲ್ಲ, ದೇವಿಯನ್ನ ಕೂರಿಸ್ಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು, ತದನಂತರ ವಿಶೇಷವಾದಂತಹ ಅಡುಗೆಯನ್ನ ಕೂಡ ಮಾಡಬೇಕು. ಸೊ ಹೇಗಿತ್ತು ತಯಾರಿ? ಯಾವಾಗ ತಯಾರಿಗೆ ಮಾಡ್ಕೊಂಡಿದ್ದೀರಾ? 2 days ಇಂದ ಸ್ಟಾರ್ಟ್ ಮಾಡ್ತೀವಿ. ನೆನ್ನೆ ದೇವ್ರನ್ನ ಸ್ಥಾಪಿಸ್ತೀವಿ. ನೆನ್ನೆ ಈವ್ನಿಂಗ್ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡ್ತೀವಿ. ಇನ್ನು ಊಟ ನೈವೇದ್ಯ ಎಲ್ಲ ಇವತ್ತು ಬೆಳಿಗ್ಗೆ ಮಾಡ್ತೀವಿ. ಹೇಗೆ ಇತ್ತು ತಯಾರಿ? ಅಂದ್ರೆ ಎಷ್ಟು ದಿವಸ ತಗೊಳ್ತೀರಾ ಅಥವಾ ಒಂದು ದಿವಸದಲ್ಲೇ ದೇವಿನ? 2 ದಿವಸ. ನೆನ್ನೆಯಿಂದ ಶುರು ಮಾಡ್ತೀವಿ, ಬೆಳಿಗ್ಗೆಯಿಂದ. ಈಗ ಸಾಯಂಕಾಲ ದೇವ್ರನ್ನ ಕೂರಿಸ್ತೀವಿ. ಈಗ ಬೆಳಿಗ್ಗೆ ಎಲ್ಲ ಇದೆಲ್ಲ ಅಭಿಷೇಕ, ಪೂಜೆ, ಹೂವದ ಅಲಂಕಾರ ಇದೆಲ್ಲ ಮಾಡ್ತೀವಿ. ಮಕ್ಕಳು ಎಲ್ಲ ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಎಲ್ಲ ಮಕ್ಕಳು. ಆಮೇಲೆ ಮುತ್ತೈದೆಯರು ಬರ್ತಾರೆ, ಅವ್ರಿಗೆ ಕುಂಕುಮ ಕೊಟ್ಟು ಊಟ ಇಟ್ಟು ಪೂಜೆ ಮಾಡ್ತೀವಿ.
ಪ್ರತಿ ವರ್ಷವೂ ಇದೇ ಥರನೇ ಇರುತ್ತೆ. ಸಾಯಂಕಾಲ ಸಂಜೆ ಅಕ್ಕಪಕ್ಕದವರೆಲ್ಲ ಬರ್ತಾರೆ ಕುಂಕುಮಕ್ಕೆ, ಮುತ್ತೈದೆಯರೆಲ್ಲ ಬರ್ತಾರೆ. ಇವ್ನು ಹೇಳ್ತಾ ಹೋದ್ರು ನೋಡಿರ್ಬೋದು, ಮುತ್ತೈದರಿಗೆ ವಿಶೇಷವಾಗಿ ಅಂದರೆ ಬಹಳಷ್ಟು ಜನ ಕುಂಕುಮವನ್ನು ಪಡೆದುಕೊಂಡು ತದನಂತರ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. ಸದ್ಯ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿಯನ್ನು ಕೂರಿಸಿದ್ದಾರೆ ಅನ್ನೋದಕ್ಕೆ ನೀವು ನೋಡ್ತಾ ಇರ್ಬೋದು. ಒಂದು ಕಡೆ ಹಣ ಆಗಿರ್ಬೋದು, ಯಾಕಂದರೆ ಸಂಪತ್ತು ಅನ್ನೋದು ಹೆಚ್ಚಾಗಲಿ ಅನ್ನೋ ನಿಟ್ಟಿನಲ್ಲಿ ದೇವರ ಹತ್ರ ಮನೆಯಲ್ಲಿ ಏನೆಲ್ಲ ಅಂದರೆ ಯಾರೆಲ್ಲ ದುಡಿತಾರೆ ಅದಕ್ಕೆ ಬೇಕಾದಂತಹ ನಗದು ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಪ್ರತಿಯೊಂದನ್ನು ಲಕ್ಷ್ಮಿಯ ಎದುರುಗಡೆ ಇಟ್ಟು ಪೂಜೆಯನ್ನು ಮಾಡುವಂತಹ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿನ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಈ ಪೂಜೆಯನ್ನು ಮಾಡುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.